ಎಸ್ ಸರ್, ಜರ್ನಿ ಬಗ್ಗೆ ಮಾತಾಡ್ತಾ ಇದ್ದಾಗ ಸೊ ನಿಮ್ಮ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ ಯಾರು? ಭಕ್ತಿಗೀತೆಯಲ್ಲಿ ಯಾವುದು ಬೆಸ್ಟ್ ನಿಮ್ಮ ಫೇವ್ರೇಟ್ ಅಂದಾಗ ಬೆಸ್ಟ್. ನಾನು ಒಂದೇ ಜ್ಞಾಪಕ ಬರೋದಮ್ಮ, ಸಾವಿರಾರು ಗೀತೆಗಳನ್ನು ಬಿಡುಗಡೆ ಮಾಡಿದ್ದೀವಿ ಎಲ್ಲ ಥರ ಗಾಯಕರು. ನನಗೆ ಒಂದೇ ಜ್ಞಾಪಕ ಬರುತ್ತೆ, ಚಿಕ್ಕ ವಯಸ್ಸಿಂದ ಕೇಳಿರೋದು MS ಸುಬ್ಬಲಕ್ಷ್ಮಿ ತಾಯಿದು ಸುಪ್ರಭಾತ, ವೆಂಕಟರಮಣ ಸ್ವಾಮಿ ಸುಪ್ರಭಾತ. ನೀವು ಸಂಗೀತ ನಿರ್ದೇಶಕರು ಅಂತ ಹೇಳಿದಾಗ ಇದು ಬಹಳ ಕಷ್ಟವ. ಎಲ್ಲರೂ ನನಗೆ ಆತ್ಮೀಯರೇ, ಎಲ್ಲರೂ ಅದ್ಭುತ ಸಾಧನೆ ಮಾಡಿದವ್ರೆ. ನಿಮ್ಮ ನೆಚ್ಚಿನ ಗಾಯಕರು ಎಲ್ಲರೂ, ಅಣ್ಣ ಅವರು, ಯೇಸುದಾಸ್ ಜಿ, SP ಬಾಲಸುಬ್ರಹ್ಮಣ್ಯಂ ಸರ್, PBS ಸಾಹೇಬರು, P ಸುಶೀಲಮ್ಮ, S ಜಾನಕಿ ಅಮ್ಮ. ಅಮ್ಮ ಆಡು ಮುಟ್ಟದ ಸೊಪ್ಪಿಲ್ಲ ಲಹರಿ ಸಂಸ್ಥೆಯಲ್ಲಿ ಬಿಡುಗಡೆ ಆಗಿರೋ ಅಂತ, ಅಥವಾ ಲಹರಿ ಸಂಸ್ಥೆಯ ಒಂದು ಆಡಿಯೋದಲ್ಲಿ ಹಾಡದೇ ಇರೋ ಗಾಯಕರಿಲ್ಲ. ಇಲ್ಲಮ್ಮ, ನಮ್ಮ ಪುಣ್ಯಮ್ಮ. ಇಂಥ ಮಹಾನ್ ಗಾಯಕಿರ ಹಾಡುಗಳು ನಾವು ಕೇಳಿ ಬೆಳೆದು ಅದು ಮಾರ್ಕೆಟ್ಗೆ ರಿಲೀಸ್ ಮಾಡಿ ನಮ್ಮಲ್ಲಿ ಇದೆಯಲ್ಲ, ಅದಕ್ಕೆ ನಾವು ಬೆಲೆನೇ. ಒಂದು ಇಂಡಸ್ಟ್ರಿ ಒಂದು ಟೈಮ್ ಇಂದ ಹಿಡಿದು ಯಾವುದೋ ಒಂದು ಮೂಮೆಂಟ್ ಇಂದ ಸ್ಟಾರ್ಟ್ ಆಗಿದ್ದು ಪರಭಾಷಾ ಗಾಯಕರು ಇದ್ರೆ ಮಾತ್ರ ಸಾಂಗ್ಸ್ ಹಿಟ್ ಆಗುತ್ತೆ ಅನ್ನುವಂಥದ್ದು ಒಂದು ಧೋರಣೆ ಇತ್ತು. ಗಾಯಕರೇ ಅವ್ರ ಬಾಲಿವುಡ್ ಆಗಲಿ, ಐ ರೆಸ್ಪೆಕ್ಟ್ ದಮ್, ಅದು ಬೇರೆ ವಿಷಯ. ಬಟ್ ಇಂಥವ್ರನ್ನೇ ಹಾಕ್ಬಿಟ್ರೆ, ಬಾಲಿವುಡ್ ಗಾಯಕರನ್ನ ಹಾಕ್ಬಿಟ್ರೆ ಸೂಪರ್ ಹಿಟ್ ಆಗ್ಬಿಡುತ್ತೆ ಪಿಕ್ಚರು, ಸೂಪರ್ ಹಿಟ್ ಆಗುತ್ತೆ ಹಾಡು ಅಂತ ಹೇಳಿದ್ರಲ್ಲ, ಅದು ಮೂಢನಂಬಿಕೆ. ಓಕೆ, ಖಂಡಿತ ಇಲ್ಲ. ನಾನು ಯಾವತ್ತೂ ಅದಕ್ಕೆ ವಿರೋಧನೇ. ಅಂದ್ರೆ ಈ ಪ್ರಶ್ನೆಗೆ ಇವ್ರು ಹೇಳ್ಬೋದು, ಓಯ್ ಅದು ಹಾಕಿದ್ದಕ್ಕೆ ಸೂಪರ್ ಹಿಟ್ ಆಗೋಯ್ತು. ನೋ ಚಾನ್ಸ್. ಇಲ್ಲಿ ಅದಕ್ಕಿಂತ ಅದ್ಭುತವಾಗಿ ಆಡುವಂತ ಆಡುವಂತ ಗಾಯಕರಿದ್ದಾರೆ ಇಲ್ಲಿ. ಅದಕ್ಕಿಂತ ತುಂಬಾ ಚೆನ್ನಾಗಿ ಆಡ್ತಾರೆ. ಅಂದ್ರೆ ನಿಮ್ ಮನೆ ಪಕ್ಕದಲ್ಲೇ ನೀವು ಮಾವಿನ ಮರ ಇಟ್ಕೊಂಡು ಆಲ್ಫಾನ್ಸ್ ಅದನ್ನು ಇಲ್ಲ ನಾನು ಹೋಗ್ತೀನಿ ಮಹಾರಾಷ್ಟ್ರಲ್ಲಿ ಹೋಗ್ಬಿಟ್ಟು ಆಲ್ಫಾನ್ಸ್ ತಗೊಂಡ್ಬರ್ತೀನಿ ಅಂದ್ರೆ. ಹಿಂದಿನ ಸಾಂಗ್ಸ್ಗೂ ಈಗ ಬರ್ತಾ ಇರುವಂತಹ ಸಾಂಗ್ಸ್ಗೂ ನಿಮ್ಮ ಅಭಿಪ್ರಾಯ ಏನು? ಬದುಕನ್ನ, ಕುಟುಂಬವನ್ನ, ಜೀವನವನ್ನ ಕಟ್ಟಿಕೊಟ್ಟಂತ ಹಾಡುಗಳು ಹಳೆಯ ಹಾಡುಗಳು. ಇತ್ತೀಚೆಗೆ ಬರ್ತಾ ಇರೋಂಥ ಹಾಡುಗಳು ಅಂದ್ರೆ ಎಲ್ಲ ಹಾಡುಗಳಲ್ಲ, ಕೆಲವು ಅದ್ಭುತವಾಗಿರುವಂಥ ಹಾಡುಗಳಿದೆ, ಇವತ್ತಿಗೂ ಬರೆಯುವಂಥ ಸಾಹಿತಿಗಳಿದ್ದಾರೆ. ಅದು ಬಿಟ್ಟು ನಾನು ಹೇಳ್ತೀನಿ, ನಮ್ಮ ಪರ್ಸೆಂಟೇಜು ಸಂಸ್ಕಾರವನ್ನು ಹಾಳು ಮಾಡೋದು, ಸಂಸ್ಕೃತಿಯನ್ನು ಹಾಳು ಮಾಡೋದು, ಮನೆಯನ್ನು ಹಾಳು ಮಾಡೋದು. ಸತ್ಯ, ನಾನು ತಪ್ಪು ತಿಳ್ಕೊಂಬಿಡಿ ಹಿಂಗೆ ಹೇಳ್ತೀನಿ ಅಂತ. ಆ ಪದಗಳ ಜೋಡಣೆ ಅದು ಕೇಳ್ತಾ ಇದ್ರೆ ಅಪ್ಪ ಯಾಕಪ್ಪ ಇದೆಲ್ಲ ನಾವು ಬಿಡುಗಡೆ ಮಾಡ್ತೀವೋ ಹಂಗೆ ನನಗೆ ನೋವಾಗುತ್ತೆ. ಎಷ್ಟೊತ್ತಲ್ಲಿ ನಾವು ಹೇಳೋಕ್ಕಾಗಲ್ಲ, ಮಾಡ್ಕೊಂಡ್ಬಂದ್ಬಿಟ್ಟಿರ್ತಾರೆ ನಿರ್ಮಾಪಕರು. ಆಡಿಸಿ ನೋಡು, ಬೀಳಿಸಿ ನೋಡು ಹಾಡು ಕೇಳಿದ್ರೆ ಯಾವ ಟೈಮಲ್ಲ ನೀವು ಕೇಳಿ ಸಾಕು. ಚಲನಚಿತ್ರ ಸಾಹಿತಿ ಜೀವದೇಶಂಕರ್ ಜಿ ಇರ್ಬೋದು, ಆರ್.ಜೆ. ಗೋಪಾಲ್ ಜಿ ಇರ್ಬೋದು, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು, ಇಬ್ರಾಹಿಂ ಅವರೆಲ್ಲ ಜೀವನವನ್ನ. ವಿಜಯ ನರಸಿಂಹ ಸಾಹೇಬರು ಲಹರಿ ಸಂಸ್ಥೆ ಹೆಸರು ಕೊಟ್ಟಂತ ಮಹಾನುಭಾವರು, ಅವ್ರು ನೆನ್ಸ್ಕೊಂಡ್ಲೇಬೇಕು. ಎಂತೆಂಥ ಹಾಡುಗಳು ಬರೆದಿದ್ದಾರಮ್ಮ ಅವರು. ಆ ಹಾಡುಗಳು ಇವತ್ತಿಗೂ ಕೇಳ್ತಾ ಇದ್ರೆ ಎಷ್ಟು ನೀವು 1000 ಸಲ ಕೇಳಬೇಕು ಅನ್ಸುತ್ತೆ. ಶರಪಂಜರಲ್ಲಿ ಒಂದು ಹಾಡಿದಮ್ಮ, ಒಂದೇ ಒಂದು ಬಿಟ್ಟು ಬರುತ್ತೆ, ಬಂಧನ ಶರ ಪಂಜರದಲ್ಲಿ ಬಂಧನ. ಏನಮ್ಮ ಆ ಸಾಹಿತ್ಯ, ಆ ಸಿನಿಮಾ, ಆ ಚಿತ್ರಕಥೆಗೆ ತಕ್ಕನಾಗೆ ಸ್ವರ ಸಂಯೋಜನೆ, ಹಾಡುಗಳು, ಅದು ಬದುಕು ಕಟ್ಟಿದಂತ ಸಿನಿಮಾಗಳಮ್ಮ. ಲಹರಿ ಮ್ಯೂಸಿಕ್ ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವರ ಕೊಡುಗೆ ಅಪಾರವಾದದ್ದು. ನಾನು ಅಭಿನಯಿಸಿರುವ ನೀನು ನಕ್ಕರೆ ಹಾಲು ಸಕ್ಕರೆ, ಇನ್ನು ಹಲವಾರು ಸಿನಿಮಾಗಳ ಮ್ಯೂಸಿಕ್ ರೈಟ್ಸ್ ನ ಅವರೇ ತಗೊಂಡಿರೋದು. ಸೊ ಇವತ್ತು 50 ವರ್ಷ ಆಗಿದೆ. 100 ವರ್ಷ ಆಗ್ಲಿ, 106 ವರ್ಷ ಆಗ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. This is your Naveen Kumar Flute. I congratulate Lahari Music for celebrating 50 years in the industry, giving the best music and best hits. Wow, what an achievement. I congratulate Lahari Music. ಮನೋಹರ್ ನಾಯ್ಡು ಅವರಿಗೆ ನಮಸ್ಕಾರ. ನನ್ನ ಮೊಟ್ಟ ಮೊದಲ ಆಲ್ಬಮ್ ಓ ಕುಸುಮ ಬಾಲೆಯನ್ನು ಬಿಡುಗಡೆ ಮಾಡಿದ್ರಿ. ನನಗೆ ಲಹರಿ ಜೊತೆ ಬಹಳ ಒಂದು ನಂಟು, ಪ್ರೀತಿ, ಗೌರವ ಎಲ್ಲ. ನಿಮ್ಮ ಸಹೋದರರು ವೇಲ್ ಅವರಿರ್ಬೋದು, ರಮೇಶ್ ಅವರಿರ್ಬೋದು, ರಾಮನ ಜೊತೆ ಲಕ್ಷ್ಮಣ ಇದ್ದ ಹಾಗೆ ನಿಮ್ಮ ಸಂಸ್ಥೆ ಅನ್ನೋದು ಒಂದು ದೊಡ್ಡ ಭಂಡಾರ. ಎಷ್ಟೋ ಸಾವಿರಾರು ಕವಿಗಳು, ಸಾವಿರಾರು ಸಂಗೀತಗಾರರು, ಸಾವಿರಾರು ಸಂಗೀತ ನಿರ್ದೇಶಕರು ಎಲ್ಲರ ಕೃತಿ ನಿಮ್ಮ ಒಂದು ಲಹರಿ ಭಂಡಾರದಲ್ಲಿದೆ. ಅಂಥ ಒಂದು ಸಂಸ್ಥೆಗೆ ಇವತ್ತು 50 ವರ್ಷ ಆಗಿದೆ ಅನ್ನೋದು ಭಾಳ ಹೆಮ್ಮೆಯ ವಿಚಾರ. ಸರ್, ನಿಮ್ಮ ಜರ್ನಿಯಲ್ಲಿ ನೀವು ಯಾರಿಗಾದರೂ ಥ್ಯಾಂಕ್ ಯು ಹೇಳಬೇಕು ಅಂತ ಇದ್ರೆ ಈ ಕಾರ್ಯಕ್ರಮದ ಮೂಲಕ ಯಾರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀರಿ? 6.25 ಕೋಟಿ ಕನ್ನಡಿಗರಿಗೆ, ನಮ್ಮನ್ನು ಬೆಳೆಸಿದಂಥ ಕೇಳುಗರು, ಪ್ರಪಂಚದಾದ್ಯಂತ ಸಂಗೀತ ಪ್ರಿಯರಿಗೆ, ನಮ್ಮನ್ನು ಅಗಲಿದ ಸಿನಿಮಾ ರಂಗದವರು ಮತ್ತು ಗಾಯಕರು ಇರೋರು, ನಮ್ಮ ಸಿಬ್ಬಂದಿ, ನಮ್ಮನ್ನು ಎತ್ತಿ ಹಿಡಿದಂಥ ಸ್ನೇಹಿತರು,
ಕಷ್ಟ ಕಾಲಕ್ಕೆ ಕೈ ಸಾಲ ಕೊಟ್ಟಂಥ ಸ್ನೇಹಿತರು, ನಮ್ಮನ್ನು ನಂಬಿ ಬಡ್ಡಿಗೆ ಹಣ ಕೊಟ್ಟು ನಮ್ಮನ್ನು ಬೆಳೆಸಿದಂಥ ಫೈನಾನ್ಷಿಯರ್ಸು, ಇವ್ರು ಎಲ್ಲರಿಗೂ ಚಿರುಣಿ ಆಗಿದ್ದೀನಮ್ಮ. ನಿಮ್ಮ ಇಷ್ಟು ವರ್ಷದ ಜರ್ನಿಯಲ್ಲಿ ನೀವು ಯಾರಿಗಾದ್ರೂ ಸಾರಿ ಹೇಳಬೇಕು ಅಂತ ಇದ್ರೆ ಯಾರಿಗೆ ಹೇಳಕ್ ಇಷ್ಟಪಡ್ತೀರಿ? ಗೊತ್ತೋ ಗೊತ್ತಿಲ್ಲದೇನೋ, ನನಗೆ ಗೊತ್ತಿಲ್ಲ, ನಾನು ಅಂಥ ನೋವುಗಳು ಮಾಡಿಲ್ಲ ಯಾರಿಗೂ. ನೋವು ಉಂಡವನು ನಾನು, ನೋವು ಕೊಟ್ಟವನಲ್ಲ ಅಂತ ಅನ್ಕೋತೀನಮ್ಮ. ಯಾರಿಗಾದರೂ ನನ್ನ ಕಡೆಯಿಂದ ಏನಾದರೂ ಗೊತ್ತಿಲ್ಲದೆ ತಪ್ಪಾಗಿದ್ರೆ ಖಂಡಿತ ಎರಡೂ ಕೈ ಮುಗಿದು ನಾನು ಕ್ಷಮೆ ಕೊಡ್ತೀನಿ, ಯಾರಿಗೇ ಆಗಿರಲಿ. ಮಾಧ್ಯಮದ ಮೂಲಕನೇ ಹೇಳ್ತಾ ಇದ್ದೀನಿ ನಾನು. ಕಡೆಯದಾಗಿ ನಮ್ಮ ಹೆಜ್ಜೆ ಗುರುತು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ? ಪವರ್ ಟಿವಿ ಸಿಂಧೂರ ಮೇಡಮ್ ಅವ್ರು ಫೋನ್ ಮಾಡ್ತಾರೆ ಒಂದಿನ, ಈ ಥರ ಒಂದು 50 ವರ್ಷದ ಹೆಜ್ಜೆ ಗುರುತು ಕಾರ್ಯಕ್ರಮ ಮಾಡಬೇಕು ಅಂದಾಗ ನನಗೆ ಭಾಳ ಖುಷಿ ಆಯಿತು. ಆ ಟೈಟ್ಲೇ ತುಂಬ ಚೆನ್ನಾಗಿದೆ, ಹೆಜ್ಜೆ ಗುರುತು. ನಾವು ಇಟ್ಟಂಥ ಪುಟ್ಟ 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 ಹೆಜ್ಜೆ, ಇವಾಗ ಅದೇ ಹೆಜ್ಜೆ ಮುಂದೆ ಹೋಗ್ತಾ ಹೋಗ್ತಾ 50 ವರ್ಷ ಆಗಿದೆ. ಆ ಹೆಜ್ಜೆ ಗುರುತು ಕಾರ್ಯಕ್ರಮದಲ್ಲಿ ಲಹರಿ ಸಂಸ್ಥೆ ಬಗ್ಗೆ ನೀವು ಇಂಟರ್ವ್ಯೂ ಮಾಡಿದ್ದಕ್ಕೆ ಪವರ್ ಟಿವಿಗೆ ನಾನು ಚಿರುಣಿ ಆಗಿದ್ದೀನಮ್ಮ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಲಹರಿ ಸಂಸ್ಥೆ ಇನ್ನೂ 50 ಅಲ್ಲ 500 ವರ್ಷಗಳವರೆಗೂ ಇರಲಿ ಅನ್ನೋದು ನಮ್ಮ ಆಶಯ. ಯಾಕಂದ್ರೆ ನಮ್ಮ ಕರ್ನಾಟಕದ ಸಂಸ್ಥೆ, ಕರ್ನಾಟಕದ ಹೆಮ್ಮೆಯ ಸಂಸ್ಥೆ ಶಾಶ್ವತವಾಗಿರಬೇಕು ಅನ್ನೋದು ನಮ್ಮ ಆಶಯ ಸರ್. ಧನ್ಯವಾದ. ಥ್ಯಾಂಕ್ ಯು ಅಮ್ಮ, ನಮಸ್ಕಾರ, ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಹೆಜ್ಜೆ ಗುರುತು ಕಾರ್ಯಕ್ರಮದಲ್ಲಿ ಕನ್ನಡ ಚಲನಚಿತ್ರ ರಂಗದಲ್ಲಿ ತನ್ನದೇ ಆದಂತಹ ಹೆಜ್ಜೆ ಗುರುತನ್ನ ಮೂಡಿಸಿರುವಂತಹ ಲಹರಿ ಆಡಿಯೋ ಸಂಸ್ಥೆಯ 50 ವರ್ಷದ ಜರ್ನಿಯ ಬಗ್ಗೆ ಅದರ ಮುಖ್ಯಸ್ಥರಾಗಿರುವಂತಹ ಲಹರಿ ವೇಲು ಸರ್ ಮಾತನಾಡಿದ್ರು. ಜೊತೆಗೆ ಅವರ ಬದುಕಿನ ಎಷ್ಟೋ ವಿಚಾರಗಳನ್ನ ಶೇರ್ ಮಾಡಿದ್ರು. ಒಂದು ಸಂಸ್ಥೆ ಬೆಳೆಯೋದು ಅಷ್ಟು ಸುಲಭ ಅಲ್ಲ, ಅಂಡ್ ಆ ಸಂಸ್ಥೆಯ ಒಂದು ಡಿಗ್ನಿಟಿಯನ್ನ ಕ್ಯಾರಿ ಮಾಡೋದು ಕೂಡ ಅಷ್ಟು ಸುಲಭ ಅಲ್ಲ. ನಮ್ಮ ಕರ್ನಾಟಕದ ಸಂಸ್ಥೆ ಬೇರೊಂದು ಭಾಷೆಯ ಸಿನಿಮಾದ ಆಡಿಯೋ ರೈಟ್ಸ್ ಅನ್ನ ತೆಗೆದುಕೊಂಡು ಗೆದ್ದು ಬರೋದು ಕೂಡ ಅಷ್ಟು ಸುಲಭದ ಮಾತಲ್ಲ. ಸೊ ನಮ್ಮ ಸ್ಥಳೀಯ ಸಂಸ್ಥೆಗಳನ್ನ ಬೆಂಬಲಿಸೋಣ, ಸ್ಥಳೀಯ ಪ್ರತಿಭೆಗಳನ್ನ ಬೆಂಬಲಿಸೋಣ ಅಂತ ಹೇಳ್ತಾ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರ ಹೆಜ್ಜೆ ಗುರುತುಗಳನ್ನ ದಾಖಲಿಸೋದಕ್ಕೆ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.